ಹಾಯ್, ನಮಸ್ತೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಶೋಭಕ್ಕ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ದೇಶದ್ರೋಹಿಗಳು ಅಂದಿದ್ದಾರೆ. ಇದರಲ್ಲಿ ಯಾರು ಖಾಯಮಾಗಿ ವಾಸವಾಗಿದ್ದಾರೆ ಕರ್ನಾಟಕದಲ್ಲಿ ಸಿನ್ಸ್ 10 ಇಯರ್ಸ್ ಇಲ್ಲಿ ವಾಸವಾಗಿದ್ದಾರೆ ಖಾಯಮಾಗಿ, ಅವರಿಗೆ ರಹವಾಸಿ ಪ್ರಮಾಣ ಪತ್ರವನ್ನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೊಡಲಿಕ್ಕತ್ತಿದ್ದಾರೆ. ಯಾರ್ಯಾರಿಲ್ಲದರೆ ಅದಕ್ಕೆ ಎವಿಡೆನ್ಸ್ ಇದ್ದರೆ ಆಧಾರ್ ಕಾರ್ಡು ಇವೆಲ್ಲ ಇದ್ದರೆ, ಅವೆಲ್ಲ ಮತದಾರ ಚೀಟಿ ಅವೆಲ್ಲ ಇದ್ದರೆ ಮತ್ತು ಆಧಾರ್ ಕಾರ್ಡು, BPL ಕಾರ್ಡು ಮತ್ತು ವಾಸವಿರೋದಕ್ಕೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್ ಇದ್ದರೆ ಅಂಥವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಹಾಗಿದ್ದಾಗ ಅವ್ರು ಇಲ್ಲೇ ವಾಸವಾಗಿದ್ದಾರೆ ಅಂದತ್ನಾಗ ಎಲ್ಲಿ ವಾಸವಾಗಿರ್ತಾರೆ ಅಲ್ಲಿ ಮತದಾರರ ಹಕ್ಕನ್ನು ಕೊಡಬೇಕು ಅಂತ ಸಂವಿಧಾನ ಮತ್ತು ಕಾನೂನು ಹೇಳ್ತಾ ಇವೆ. ಸೊ ಇವರು ಯಾವುದೇ ಕಾರಣದಿಂದ ಹೊರಗಿನವರು ಅಥವಾ ಏನೋ ಇದು ತಮಗೆ ಬೇಡೋದನ್ನ ರೀತಿಯಿಂದ ಕೆಲವೊಂದು ವೋಟ್ರನ್ನ ರಿಜೆಕ್ಟ್ ಮಾಡಲಿಕ್ಕೆ ಹುಡುಕ್ತಾ ಇದ್ದಾರೆ ಯಾರೋ BJP ಅವರು, ಕೇಂದ್ರ ಸರ್ಕಾರ. ಸೊ ಅದಕ್ಕೆ ಕೌಂಟರಾಗಿ ಇವರು ಪ್ರಿಯಾಂಕ ಖರ್ಗೆ ಮತ್ತು ಕರ್ನಾಟಕ ಸರ್ಕಾರ ಮತದಾರರ ಎವರಿ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ ಅವರ ವೋಟನ್ನು ಪ್ರಿಸರ್ವ್ ಮಾಡಲಿಕ್ಕೆ ಕಾಯಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ. ಯಾರು ವಾಸವಾಗಿದ್ದಾರೆ ಅವ್ರು BJP ವೋಟ್ ಹಾಕ್ತಾರೆ, ಕಾಂಗ್ರೆಸ್ ವೋಟ್ ಹಾಕ್ತಾರೆ, ಯಾರಿಗೆ ಗೊತ್ತಾಗತಿ? ಇವ್ರು ಸುಮ್ಮನೆ ಹೊರ ದೇಶದವರಿಗೆ ಕೊಡ್ತಾ ಇದ್ದಾರೆ, ಇದರಿಗೆ ಕೊಡ್ತಾರೆ, ಬಾಂಗ್ಲಾದೇಶರಿಗೆ ಕೊಡ್ತಾರೆ ಅಂತ ಗಾಸಿಪ್ ಇವರಿಗೆ, ಪಾಕಿಸ್ತಾನದವ್ರಿಗೆ ಕೊಡ್ತಾರೆ ಮತದಾರ ಹಕ್ಕನ್ನು ಅಂತ ಇವ್ರು ಹೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಯಾರೋ ಒಬ್ಬರು ಟಿಕೆಟ್ ಕೊಡಿಸಿದ್ರು, ಬ್ಲ್ಯಾಕ್ ಮೇಲ್ ಮಾಡಿ ಟಿಕೆಟ್ ತಗೊಂಡು ಬಂದು ಹೆಂಗೆ ಮಾಡಿ ಆರಿಸಿ ದುಡ್ಡು ಹಂಚಿ ಆರಿಸಿ ಬಂದು ಅದು ಹೆಂಗೆ ಮ್ಯಾ ಹೊಕ್ಕಾರ ಹೋಗಿದ್ದಾರೆ. ಪಾಪ ಕಷ್ಟಪಟ್ಟಾರೆ, ಎಲ್ಲೆಲ್ಲ ಅದಾರ. ಹೌದಾ? ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನೀವ್ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಉತ್ತರ ಹೇಳಿದ್ದಾರೆ, ನಾವು ಕರ್ನಾಟಕ ಸರ್ಕಾರದ ಶಾಸಕರು, ನಾವು ಶಾಸನವನ್ನು ಮಾಡ್ತೀವಿ, ಯಾರು ಕಾಯಮಾಗಿ ವಾಸವಾಗಿದ್ದಾರೆ ಅವರಿಗೆ ಮತದಾರ ಹಕ್ಕಿದೆ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಇಲ್ಲಿಗಲ್ಲ ಅನ್ನೋದ್ರೆ ಯು ಕ್ಯಾನ್ ಅಪ್ರೋಚ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ ಸುಪ್ರೀಂ ಕೋರ್ಟ್ ಅಂಡರ್ ದಿ ಗೈಸ್ ಆಫ್ ದಿ ರೇಟ್ 226 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಮೇಲೆ ಮೂವ್ ಆಗ್ಬೇಕು ನೀವು. ಅದು ಬಿಟ್ಟು ಇಲ್ಲಿ ಏನೇನ ಮಾತಾಡಿದರೆ ದೇಶದ್ರೋಹಿ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ದೇಶದ್ರೋಹಿ ಅಂದರೆ ನಿಮ್ಮ ಮೇಲೆ ನಾವು ವಿರೋಧ ಮಾಡಬೇಕಾಗ್ತತಿ, ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತತಿ. ಪ್ರಜೆಗಳ ಪ್ರಭುಗಳಿಲ್ಲಿ ಶೋಭಕ್ಕ ಏನು ದೊಡ್ಡ ಇಂಟರ್ನ್ಯಾಷನಲ್ ಲೀಡರ್ ಅಲ್ಲ. ಈ ಥರ ನೀವು ಮಾತಾಡಬಾರ್ದವ. ಒಬ್ಬ ಹೆಣ್ಮಗಳಾಗಿ ಬಾಯಿಗೆ ಬಂದದ್ದು ಉದುರಿಸಬಾರ್ದು ಮಾತುಗಳು. ಏನದು? ನಮ್ಮ ಮುಖ್ಯಮಂತ್ರಿಗೆ ದೇಶದ್ರೋಹಿ ಅನ್ನೋದೇನು? ದೇಶದ್ರೋಹಿ ಆದ್ರೆ ಸಂವಿಧಾನದ ಮೇಲೆ ಇದು ಮಾಡ್ತಿದ್ದಾರೆ. ಈಸ್ ರೆಪ್ರೆಸೆಂಟಿಂಗ್ ದಿ 7 crore ಪೀಪಲ್ಸ್. ಸ್ವಲ್ಪ ನಾಲಿಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡೋ, ಯಾರ್ಯಾರಿಗಿರೋ ಅದ್ರಂಗೆ ನಮ್ಮ ಸಿದ್ದರಾಮಯ್ಯರಿಗಂದಿ ಗಂಡಸಲ್ಲ, ಗಂಡಸಾಗಿದ್ರ ಬಾ, ಏನು ಮಾತದು? ಸುಮ್ಮನಿರ್ತಾರಂದ್ರೆ ಏನು ದೊಡ್ಡ ಇದು ಏನು? ನಾಲಿಗೆ ಮೇಲೆ ಒಂದು ಸ್ವಲ್ಪ ಹಿಡ್ತಾ ಇರ್ಬೇಕು ಮಾತಾಡ್ಬೇಕಾರ. ನಮ್ಮ ಕರ್ನಾಟಕ CMಗೆ ದೇಶದ್ರೋಹಿ ಅನ್ನಕ್ಕೆ ನಿನಗೇನು ಅಧಿಕಾರ ಇದೆ? ನೀನು ಯಾರು ಅನ್ನಕ ನಮ್ಮ CMಗ? ಡೋಂಟ್ ಕ್ಲೋಸ್ ಯುವರ್ ಟಂಗ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಎಲ್ಲದನ್ನೂ ಸಹಿಸಕ್ಕಾಗಲ್ಲ. ಒಬ್ಬ ಹೆಣ್ಮಗಳಂತೂ ಸುಮ್ಮನದವಿ. ಓರ್ ಯು ಟು ಸೇ? ನೀವ್ಯಾರು ರಹವಾಸಿ ಪತ್ರ ಕೊಡಕಂತ? ನೀನು ಯಾರು ಕೇಳಕ? ನಮ್ಮ CMಗೆ ದೇಶದ್ರೋಹಿ ಅನ್ನಕ್ಕೆ ನೀ ಯಾರು? ಶೋಭಕ್ಕ ನೀ ಯಾರು? ನಿಂದೆಲ್ಲ ಗೊತ್ತಿದೆ, ನಿನ್ನ ಇತಿಹಾಸನ ಗೊತ್ತಿದೆ. ಕನ್ನಡ ಶಾಲೆಗೆ ಹೋಗೋ ಹುಡುಗರು ಸಹಿತ ಮಾತಾಡ್ತಾವ ನಿನ್ನ ಬಗ್ಗೆ, ನೀ ಏನು ಅಂತ. ಒಳ್ಳೇದಲ್ಲಿದ, ಏನು ದೊಡ್ಡ ಇದು ಅಲ್ಲ, ಲೀಡರ್ ಅಲ್ಲ ನೀನು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ CMಗೆ ಏನು ದೇಶದ್ರೋಹಿ ಎಂದಿರಿ? ಅಪಾಲಜಿ ಕೇಳ್ಬೇಕು ನೀವು. ಅಪಾಲಜಿ ಕೇಳಿದ್ರೆ ಕೇಳದಲ್ಲ ನಾವು ಕಾಂಗ್ರೆಸ್ನವರು. ಜೈ ಹಿಂದ್, ಜೈ ಕರ್ನಾಟಕ.